ನಾರಾಯಣಂ ಗುಣೈ ಸರ್ವೈರ್ವೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂ ಚಾಪಿ ನತ್ವಾ ಪುತ್ರಾರ್ಥ ಉಚ್ಯತೆ. ಓಂ ಅಸಾತೋರ್ಮ ಜಿಜ್ಞಾಸ. ಓಂ ಏಕಸ್ಮಿನ್ ಆಯ್ತಾಗಿದೆ. ಪಚ್ಚುರಧಿಕರಣ ಅಂದ್ರೇನು? ಪಶುಪತಿ ಶಿವ. ಸೊ ರುದ್ರದೇವರ ಸರ್ವೋತ್ತಮತ್ವವಾದವನ್ನು ಇಲ್ಲಿ ತೆಗೆದುಹಾಕ್ತಾ ಇದ್ದಾರೆ. ವೇದವ್ಯಾಸ ನಿರಾಕರಣೆ ಮಾಡ್ತಾರೆ. ಆಶ್ಚರ್ಯ ಅಂದರೆ ಅಧಿಕಾರಣ ಬೇರೆಯವ್ರ ಅರ್ಥ ಬರೆಯಬೇಕು, ಅದೇ ಅರ್ಥನೇ ಬರೀಬೋದು. ಗೊತ್ತಾಯ್ತಾ? ಬೇರೆಯವ್ರ ಭಾಷ್ಯದಲ್ಲೂ ಕೂಡ ಶಿವಸರ್ವೋತ್ ಮಾಹೇಶ್ವರ ಮತ ಬಾಬಾ ಕರೋತಿ, ಶಿವಸರ್ವೋತ್ವ ನಿರಾಕರಣೆ ಬಟ್ ಫಾಲೋ ಮಾಡೋದ್ರೆ ಫಾಲೋ ಮಾಡ್ತಾರೆ. ಇದು ಬರೆದಿದ್ದು ವೇದವ್ಯಾಸರು ಖಂಡನೆ ಮಾಡಿದ್ದು ಮಾಹೇಶ್ವರ ಮತ ಅಂತ ಹೇಳ್ತಾರೆ. ಫಾಲೋ ಆಗನೇ ಅಂದರೆ ಅವ್ರಿಗೆ ಇದಕ್ಕೆ ಹೊಂದಾಣಿಕೆ ಇಲ್ಲ. ಮೊದಲಿಗೆ ನಿದರ್ಶನ ಪತ್ತಿ ಹೋದರೆ ಪಶುಪತೇ ಅಂತ ಅರ್ಥ. ಪತ್ತಿ ಹೋದ ನಾವು ಪ್ರಶ್ನೆ ಬರ್ತದಾಗ ಪತಿ ಅಂತಿದೆ, ಪಶುಪತಿ ಅಂತಲೇ ಹೇಳ್ಬೋದಾಗಿತ್ತು. ಪತ್ತಿ ಅಂತ ಯಾಕೆ ಬರೀ ಪತ್ತಿ ಅಂತ ಹೇಳಿದರೆ ಪತಿ ಅಂತ ಬರೋರೆಲ್ಲ ಹೋಗ್ಬಿಡ್ತಾರೆ ಅದರೊಳಗೆ. ಗಣಪತಿ ಮತರು ಹೋಯ್ತು, ಗಣಪತ ಮತ ಹೋಯಿತು. ದಿನಪತಿ ಸೂರ್ಯನ ಹೋಗಿಬಿಟ್ಟ, ಸೇನಾಪತಿ ಸ್ಕಂದನ ಹೊರಟ್ಬಿಟ್ಟ. ಅವ್ರ ಮತಗಳೆಲ್ಲ ಖಂಡನೆ ಆಯಿತು. ಅರ್ಥ ಆಯ್ತಾ? ಅದು ಪತಿ ಅಂತ ಕಾಮನ್ ಆಗಿಟ್ಟಿದ್ದರಿಂದ ಸೂತ್ರ ಆಚಾರ್ಯನೆಲ್ಲ ಅಣುವ್ಯಾಖ್ಯಾನದಲ್ಲಿ ಬರೀತಾರೆ. ಬೇರೆಯವರು ಎಕ್ಸ್ಟೆಂಡ್ ಮಾಡೋದಿಲ್ಲ ಅದನ್ನು, ಅಲ್ಲಿ ನಿಂತುಬಿಡ್ತಾರೆ. ಅದು ಸೂತ್ರದ ಪರ್ಪಸ್ಸೇ ಅರ್ಥ ಆಗಲ್ಲ. ಸೂತ್ರ ಹೇಗಿರಬೇಕು, ಅದು ಅರ್ಥ ಹೇಗೆ ಬರಿಬೇಕು, ಇದೆಲ್ಲ ಎಲ್ಲ ಕಡೆ ವಾದ ಮಾಡಿ ಜನಗಳಿಗೆಲ್ಲ ಅರ್ಥ ಆಗ ಇಂಥ ಸುಲಭವಾಗಿ ಅರ್ಥ ಆಗ್ತದೆ. ಪತ್ಯು ಶಬ್ದವನ್ನು ಆಚಾರ್ಯರು ಉಪಯೋಗಿಸ್ಬೇಕು. ವೇದವ್ಯಾಸ ದೇವರು ಈ ಮಾತಿನಿಂದ ಉಳಿದ ಎಲ್ಲ ಮತ್ತು ವಿಷ್ಣು ಸರ್ವೋತ್ತಮತ್ವ ಹೇಳೋ ಮತಗಳು ಬಿಟ್ಟು ಉಳಿದೆಲ್ಲ ಮತಗಳು ಏನಾಗುತ್ತದೋ ಅಗ್ರಾಹ್ಯ ಅಂತ ಸೂಚಿಸಿದ್ದಾರೆ. ಇಲ್ಲೋದ್ರೆ ಸುಮ್ಮನೆ ಹೋದಾಗ ಏನಾಗುತ್ತೆ, ಶಿವ ಸರ್ವೋತ್ತಮತ್ವ ಮಾತ್ರ ವಾದ ಮಾತ್ರ ಹೋಯಿತು. ಗಣಪತ ಉಳ್ಕೊಂಡಿಲ್ಲ. ಹೋಗ್ಲಿ, ಇದನ್ನೇ ಯಾಕೆ ಹೇಳಬೇಕಾಗಿತ್ತು? ಗಣಪತಿನೇ ಹೇಳ್ಬೋದಾಗಿತ್ತು, ಬೇರೆ ಹೇಳ್ಬೋದಾಗಿತ್ತು. ಅಂದರೆ ಪ್ರಧಾನ ಹೆಚ್ಚು ಜನ ಇರೋದು ಯಾರು? ಶೈವರು. ಗೊತ್ತಾಯ್ತಾ? ಶೈವರ ಸಂಖ್ಯೆ ಹೆಚ್ಚಿರೋದ್ರಿಂದ ಅದನ್ನು ಟಾರ್ಗೆಟ್ ಮಾಡಿದರು. ಗೊತ್ತಾಯ್ತಾ? ಚಿಕ್ಕದನ್ನು ಟಾರ್ಗೆಟ್ ಮಾಡಲಿಲ್ಲ. ಒಂದಿದೆ ಇದೆ, ಫೈನಲ್ಸ್ ಹೋಗಬೇಕಾದ್ರೆ ಮಹಾಬಲ ನಿಬರ್ಹಣ ನ್ಯಾಯ ಅಂತ ಕರೀತಾರೆ. ಗೆಲ್ಲೋದು ಒಂದನ್ನು ಚಾಂಪಿಯನ್ ಅಂತ. ಅಷ್ಟು ಜನ ಗೆದ್ಕೊಂಡ್ಬಂದಿರ್ತಾನೆ ಅವನು. ಒಬ್ಬನ ಗೆದ್ದರೆ ಎಲ್ಲರೂ ಗೆದ್ದಾಗಲಿಲ್ಲ. ಅದು ಮಹಾಮಲ್ಲ ಅಂತಂದ್ರೆ ಅವರಿಗೆ. ಮಹಾಬಲ ನಿಬರ್ಹಣ ನ್ಯಾಯ, ಮಹಾಮಲ್ಲೇಶ ಭಂಗವತ್ ಅಂತ ಆಚಾರ್ಯರೇ ಉಲ್ಲೇಖ ಮಾಡ್ತಾರೆ. ಇದೆಲ್ಲ ಜ್ಞಾಪಕ ಇದ್ದರೆ ಸೂತ್ರ ಹೇಗೆ ಅರ್ಥ ಮಾಡ್ಕೊಳ್ಬೇಕು ತೋರಿಸ್ತಾರೆ. ಇದ್ದದ್ದು ಕೊಟ್ಟಾಗ ಉಳಿದವ್ರಿಗೆ ಅರ್ಥ ಆಗುತ್ತೆ. ಹೌದು, ಆಚಾರ್ಯ ಎಷ್ಟು ಸ್ಪಷ್ಟ ಅರ್ಥ ಬರೆದಿದ್ದಾರೆ, ಉಳಿದವರಿಂದ ಉಪಯೋಗ ಮಾಡಿಕೊಳ್ಳಿಲ್ಲ ಎಂಬುದನ್ನು ತಿಳ್ಕೊಂಡ್ಬಿಟ್ರೆ ಅಲ್ಲಿಗೆ ಅವ್ರ ಭಾಷೆಗಳಲ್ಲಿ ಏನಿಲ್ಲ, ನಿರೀಕ್ಷಿತವಾದ ಗುಣಗಳು ಕಾಣೋದಿಲ್ಲ ಅಂತ. ಯಂ ಕಾಮಯೇ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ. ಪತ್ಯುಹು ಅಂದರೆ ರುದ್ರದೇವರಿಗೆ ಸಾಮಂಜಸ್ಯ ಇಲ್ಲ. ಸಾಮಂಜಸ್ಯ ಅಂದ್ರೇನು? ಎರಡು: ಗುಣಪೂರ್ಣತ್ವ ಒಂದು ಸಾಮಂಜಸ್ಯ, ದೋಷದೋರತ್ವ ಇನ್ನೊಂದು ಸಾಮಂಜಸ್ಯ. ಗುಣಗಳು ಕಡಿಮೆ ಅಂತ ಹೇಳಿದ್ರು ಅವ್ರು ಸರ್ವೋತ್ತಮತ್ವ ಹೊರಟೋಯ್ತು. ದೋಷಗಳ ಸ್ಪರ್ಶ ಇದೆ ಅಂತ ಹೇಳಿದ್ರು ಕೂಡ ಏನಾಯಿತು? ಸರ್ವೋತ್ತಮತ್ವ ಹೋಯಿತು. ಅದಕ್ಕೋಸ್ಕರ ಅಸಾಮಂಜಸ್ಯತ್ವಕ್ಕೆ ಅರ್ಥ. ಸಮಂಜಸವಾಗಿಲ್ಲದಿರುವಿಕೆಯ ಕಾರಣದಿಂದಾಗಿ ಶಿವ ಸರ್ವೋತ್ತಮತ್ವ ಮತ ಅನ್ನೋದು ಗ್ರಾಹ್ಯವಲ್ಲ. ಇಲ್ಲಿದೆ ಅವರ ದೋಷ, ಇಲ್ಲಿದೆ ಅಂತ ಪ್ರಶ್ನೆ ಅಮ್ಮಣಿ ಸೂತ್ರ ಕೊಟ್ಬಿಡ್ತಾರೆ. ಯಂ ಕಾಮಯೇ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷ್ಯಂ ತಂ ಸುಮೇಧಾಂ. ಏನು ನಾನು ರುದ್ರನ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದಾಗ ರುದ್ರದೇವ್ರಿಗೆ ಏನಿದೆ ಅಂತ ಆಯ್ತು? ಈಗ ಹುಟ್ಟಿದೆ, ಅವರಿಗೆ ಹುಟ್ಟಿದ್ದ ಜಗತ್ತು ಸೃಷ್ಟಿಕರ್ತ ಹೇಗಾಗ್ತಾರೆ? ಸೃಷ್ಟಿ ಮಾಡ್ತಿರೋದು ಯಾರೀಗ? ಲಕ್ಷ್ಮೀದೇವಿ. ಅಂದರೆ ಲಕ್ಷ್ಮೀ ದೊಡ್ಡವರಾಗಿಬಿಟ್ಟು ಸೃಷ್ಟಿ ಮಾಡೋ ಪ್ರಸಂಗ ಬರಲಿಲ್ಲ. ನಾನು ಯಂ ಕಾಮ ಇಷ್ಟಪಟ್ಟು ರುದ್ರ ಮಾಡ್ತೇನೆ ಅಂತ ಹೇಳಿದರೆ ರುದ್ರ ಎಷ್ಟು ಜನ ಇರ್ಬೋದು? ಈ ಮಧ್ಯೆ ಅದು ಬೇರೆ ಇಷ್ಟ ಪೋಸ್ಟ್ ಅದು, ಎಷ್ಟು ಜನ ಬೇಕಾದ್ರೂ ಬರ್ಬೋದು. ಹೀಗಾಗಿ ಅವರಿಗೆ ಸಾಮಂಜಸ್ಯ ಬರಲಿಲ್ಲ. ತಂ ಉಗ್ರಂ ಕೃಣೋಮಿ, ಉಗ್ರ ಅಂದರೆ ರುದ್ರದೇವರಿಗೆ, ನಾನು ಇಷ್ಟಪಟ್ಟವರನ್ನು ಉಗ್ರನನ್ನಾಗಿ ಮಾಡ್ತೇನೆ. ತಂ ಬ್ರಹ್ಮಾಣಂ ಕರೋಮಿ, ಬ್ರಹ್ಮದೇವರನ್ನು ಪ್ರಸಂಗ ಬಂದುಬಿಡ್ತು, ಅದನ್ನು ಹೇಳಿಬಿಡ್ತು. ಬ್ರಹ್ಮದೇವರು ಸರ್ವೋತ್ತಮ ಅಂತ ಹೇಳೋ ಮತಕ್ಕೂ ಬೆಲೆ ಇಲ್ಲ. ವಿದ್ಯಾರ್ಥಿಗೆ ಹೇಳಬೇಕಾಯ್ತಿದ್ದೀರ ಅಂದರೆ ಹಿರಣ್ಯಕ್ಕೆ ಮೊದಲಾದವರೆಲ್ಲ ಯಾರ ಹತ್ರ ವರ ತಗೊಳ್ಳೋಕೆ ಹೋದ್ರು? ಇವರ ಹತ್ರ. ಅವರೆಲ್ಲ ಶೈವರಲ್ಲ, ಅವರೆಲ್ಲ ಬ್ರಾಹ್ಮಣರು ಅಂದ್ರೇನು? ಬ್ರಾಹ್ಮಣರು ಅಂತ ಅರ್ಥ ಅಲ್ಲ. ಬ್ರಾಹ್ಮಣರು ಆಗಲ್ಲ, ಬ್ರಹ್ಮ ಸರ್ವೋತ್ತಮತ್ತು ಭಾವಿಸಿದವರು. ಆದ್ದರಿಂದ ಅವರ ಹತ್ರ ವರ ತಗೋತಾ ಇದೆ. ತಂ ಋಷ್ಯಂ ತಂ ಸುಮೇಧಾಂ, ನಾನು ಶಿವನ್ ಬೇಕಾದ್ರೂ ಮಾಡ್ತೇನೆ, ಬ್ರಹ್ಮನ್ ಬೇಕಾದ್ರೂ ಮಾಡ್ತೇನೆ, ಋಷಿನ್ ಬೇಕಾದ್ರೂ ಮಾಡ್ತೇನೆ, ಬುದ್ಧಿವಂತನ ಮಾಡ್ತೇನೆ, ಅದು ಉಲ್ಟಾ ಪಲ್ಟಾ ಬೇಕಾದ್ರೂ ಮಾಡ್ತೇನೆ ಅದನ್ನು ಹೇಳ್ತಾರೆ. ಇವ್ರು ಯಾರ್ಯಾರು ಏನೋ ಬೇಕಾದ್ರೂ ಹೊಡೆಯಕ್ಕೆ ಬಿಡ್ತೇನೆ ಎಲ್ಲ ಬಂದಿದೆ. ಹೌದು, ಇದು ಒಂದು. ಅದರಲ್ಲಿ ಇನ್ನೊಂದು ವಾಕ್ಯ, ಅಹಂ ರುದ್ರಾಯ ರುದ್ರಾತ ನೋಮಿ, ರುದ್ರನಿಗೆ ಹೊಡಿದಕ್ಕೋಸ್ಕರ ಕನಸನ್ನು ತಗೋತೇನೆ ನಾನು. ಅದು ಇವರು ಹೊಡಿತಾರೆ, ಹೊಡಿಸ್ಕೋತಾರೆ. ಸೃಷ್ಟಿನೂ ಬಂತು, ಲಯನೂ ಬಂದಾಗಾಯ್ತು ಅವ್ರಿಗೀಗ. ನಾನು ಹೊಡೆದಾಕ್ಬಿಡ್ತೇನೆ ಅಂತ ಹೇಳಿದರೆ ಏನಾಯ್ತು? ಐ ಕ್ಯಾನ್ ಡಿಸ್ಮಿಸ್ ಹಿಮ್.
ಅರ್ಥ ಆಯ್ತಾ? ಈಗ ಮುಖ್ಯಮಂತ್ರಿನ ಯಾರೋ ಒಬ್ಬ ಹಳ್ಳಿ ಪ್ರೈವೇಟ್ ಪ್ರೆಸಿಡೆಂಟ್ ಡಿಸ್ಪೇಸ್ ಮಾಡೋಕ್ಕಾಗತ್ತ? ಸಾಧ್ಯ. ಡಿಸ್ಮಿಸ್ ಮಾಡ್ತಾರೆ ಅಂದರೆ ಅವರಿಂದ ಮೇಲಿರಬೇಕು. ಮಹಾಲಕ್ಷ್ಮಿಯ ಸರ್ವ ರುದ್ರಾದಿ ಉತ್ತಮತ್ವ ನಿದರ್ಶನ ಇದೆ. ಅಸ್ಯ ದೇವಸ್ಯ ಮೇಲ್ದೋಷೋ ವಯ ವೇಷಸ್ಯ ರುದ್ರ ಪ್ರಭೃತಿ ಹವಿರ್ಭಿ ವಿರೇಹಿ ರುದ್ರೋ ರುದ್ರಿಯಂ ಮಹಿತ್ವಂ ಯಾಶಿಷ್ಟಂ ವರ್ತಿ ಅಸ್ವಿನಾ ವಿರಾವತ್. ಇದೆಲ್ಲ ಎಲ್ಲ ತಾತ್ಪರ್ಯದಲ್ಲಿ ಹೇಳಿಯಾಗಿದೆ. ಅದು ಹೇಳ್ತಾರೆ ಆಚಾರ್ಯರು. ವಿದೇಹಿ ರುದ್ರೋ ರುದ್ರಿಯಂ ಮಹಿತ್ವಂ. ರುದ್ರ ಪದವಿಯನ್ನು ವಿಷ್ಣುವಿನ ಆರಾಧನೆಯಿಂದ ರುದ್ರದೇವರು ಪಡೆದಿದ್ದಾರೆ. ಸೊ ಪದವಿ ಕೊಟ್ಟವರು ದೊಡ್ಡವರು, ಪದವಿ ಪಡ್ಕೊಂಡವರು ದೊಡ್ಡವರು. ಕೊಟ್ಟವರು ಅದು ವಿಷ್ಣು ಸರ್ವೋತ್ತಮ ಅಂತ, ಇವರು ಸರ್ವೋತ್ತಮ ಅಂತ ಹೋಯಿತು. ಏಕೋ ನಾರಾಯಣ ಹಸಿ. ಪ್ರಳಯ ಕಾಲ ಮುಗೀತು, ಸೃಷ್ಟಿ ಆಗಬೇಕಾಗಿದೆ. ಇದ್ದಿದ್ದು ಯಾರು? ಆಗ ನಾರಾಯಣ ಒಬ್ಬನೇ. ನ ಬ್ರಹ್ಮ ನಯಶಾನು ನಾವು ಬ್ರಹ್ಮದೇವರಿರಲಿಲ್ಲ, ಈಶಾನ ರುದ್ರದೇವರಿರಲಿಲ್ಲ. ಅಸಾಮಂಜಸ್ಯ ಬಂತು. ಮತ್ತೆ ಅಗ್ನಿ ಸೋಮು, ಅಗ್ನಿ ಓಮ ಯಾರೂ ಇರಲಿಲ್ಲ. ಇತ್ಯಾದಿ ಶ್ರುತೇ ಪಾರತಂತ್ರೇಣ ಅಸಮಂಜಸತ್ವಾತ್ನ ಪಶುಪತಿ ಈಶ್ವರೋ ಜಗತ್ಕರ್ತ. ಪತಿ ಅಂದರೆ ಪಶುಪತಿ, ಪಶುಪತಿ ಅಂದರೆ ರುದ್ರದೇವರು. ಅವರೇನಲ್ಲ ಜಗತ್ಕರ್ತರು ಅದಕ್ಕೆ ಸಾಧ್ಯ ಇಲ್ಲ. ಅವರೇ ಕಾರ್ಯವಾಗಿ ಹುಟ್ಟಿರಬೇಕಾದ್ರೆ ಸರ್ವೋತ್ತಮತ್ತು ಅವರಿಗೆ ಬರಲಿಲ್ಲ ಅಂತ ಹೇಳಿ. ಏಕೋ ನಾರಾಯಣ ಸೀತಿ ಇಷ್ಟು ವಾಕ್ಯ ಒಟ್ಟಿಗೆ ಕೊಟ್ಬಿಟ್ಟು ಅಯ್ಯೋ ಸುಲಭವಾಗಿ ಅರ್ಥ ಆಗ್ತಕ್ಕಂಥ ಸೂತ್ರಗಳು ಇವೆಲ್ಲ. ನೆಕ್ಸ್ಟ್ ಸಂಬಂಧಾನುಪಪತ್ತೇಶ್ಚ ಅಶರೀರತ್ವಾತ್ ತಸ್ಯ ಜಗತ್ತೋ ಸಂಬಂಧೋ ನಯುಜ್ಯತೆ ಕರ್ತೃತ್ವೇನ ಮೃತಪುರುಷವತ್. ಇನ್ನು ಅಡಿಷನಲ್ ಒಟ್ಟಾಗಿ ಅಸಾಮಂಜಸ್ಯ ಒಂದೇ ಮಾತನ್ನು ಹೇಳೋದಾದರೆ ಸ್ವಾತಂತ್ರ್ಯ ಇಲ್ಲದಿರುವಿಕೆ. ಸ್ವಾತಂತ್ರ್ಯ ಇಲ್ಲ ಅವರಿಗೆ. ಸ್ವತಂತ್ರವು ಭಗವಾನ್ ವಿಷ್ಣು. ಉಳಿದವರು ಯಾರು ಸ್ವಾತಂತ್ರ್ಯ ಇಲ್ಲ. ಆದ್ದರಿಂದ ಸರ್ವೋತ್ತಮತ್ವ ರೂಲ್ಡ್ ಔಟ್. ವಿಚಾರ ಅವರೊಂದು ಹೂ ಅಂದರೆ ಎಲ್ಲ ಮಾಡ್ತಾರೆ. ಅವ್ರು ಹೂ ಅನ್ಬೇಕಂತೆ ಎಲ್ಲ ಮಾಡ್ತಾರೆ. ಎಲ್ಲೋದ್ರಿಲ್ಲ. ಇದು ಬಹಳ ಮುಖ್ಯ. ಲಕ್ಷ್ಮಣ ಹೇಳ್ತಾನೆ ರಾಮಾಯಣದಲ್ಲಿ, ರಾಮ ಭಾರಿ ಅನ್ಯಾಯ ಮಾಡಿದ್ದಾನೆ ದಶರಥ ರಾಜ, ಸಹಿಸೋಳಕ್ಕಾಗಲ್ಲ ನನಗೆ, ಎಲ್ಲ ಹೊಡೆದಾಕ್ಬಿಡ್ತೀನಿ, ಎಲ್ಲರ ಕೂಡ ಬೇಕಾದ್ ಮಾಡಿ ಹಾಕ್ಬಿಡ್ತೀನಿ. ಬಾಯ ಸಿಕ್ಕಾಬಟ್ಟಿ ಮಾತಾಡ ಲಕ್ಷ್ಮಣ, ನೀನು ಹೂ ಅನ್ಬೇಕಷ್ಟೇ. ನೀವು ಹೂ ಅಂದರೆ ಮಾಡಿಬಿಡ್ತೇನೆ. ರಾಜ ಹೂ ಅನ್ನೋದೆಲ್ಲ ಮಾಡಿ ಬಿಡೋದು ಬಿಡ್ತಾನಾಗುತ್ತೆ. ಅದು ಇವೆಲ್ಲ ನೋಡಿದರೆ ಇಷ್ಟೆಲ್ಲ ಶಕ್ತಿ ಕೂಡ. ಆಗ ಶೇಷದೇವರು ಯಾರದು ಏನಂತಾಯ್ತು? ಈಗ ಶ್ರೀರತ್ ಕಟಾಕ್ಷ ಬಲವ ತೇಜಸಂ ನಮಾಮಿ ಸೂತ್ರಾರ್ಥ ಬರುತ್ತೆ. ಅಶರೀರ ರುದ್ರ ಅವ್ರ ಪ್ರಕಾರ, ಪಶುಪತಿ ಪಾಶುಪತ ವರ್ಗದ ಪ್ರಕಾರ ರುದ್ರದೇವರಿಗೇನಿಲ್ಲ, ಶರೀರನೇ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮಂತೆ ಅಪ್ರಾಕೃತಿ ಅದೆಲ್ಲ ಗೊತ್ತಿಲ್ಲ ಅವರಿಗೆ. ಶರೀರನೇ ಇಲ್ಲ. ಅವ್ರು ಯಾತಕ್ಕೆ ಶರೀರ ಇದ್ದರೆ ನಾಶ ಆಗಬೇಕಾಗುತ್ತೆ. ಆದ್ದರಿಂದ ಅವ್ರಿಗೆ ಶರೀರವೇ ಇಲ್ಲ ಅಂತ ವಾದ ಮಾಡ್ತಾರೆ. ಅದು ಸರಿಯಲ್ಲ. ಅವರಿಗೆ ಶರೀರ ಅವರಿಗೆ ಇಲ್ಲ ಅಂದರೆ ಸೃಷ್ಟಿಯಾಗಿ ಮಾಡ್ತಾರೆ ಅವರೀಗ. ಸ್ವತಃ ಶರೀರ ಇಲ್ಲದೆ ಇದ್ದವರು ಶರೀರ ಇರೋರು ಹೇಗೆ ಸೃಷ್ಟಿ ಮಾಡೋಕ್ಕಾಗತ್ತೆ? ಆದ್ದರಿಂದ ಇನ್ನೊಂದು ಅಡಿಷನಲ್ ದೋಷ ಇದೆ. ಸಂಬಂಧ ಅನುಪಪತ್ತೇಶ್ಚ. ಶರೀರ ಇಲ್ಲದವರಿಗೆ ಶರೀರವನ್ನು ಕೊಡುವಿಕೆ ಎಂಬ ಸಂಬಂಧ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆ ಮತ ಒಪ್ಪಲಿಕ್ಕಾಗೋದಿಲ್ಲ. ಎರಡನೇ ಓಂ ಅಧಿಷ್ಠಾನ ಅನುಪಪತ್ತೇಶ್ಚ. ಅವ್ರಿಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ನಮ್ಮನ್ನು ಕೇಳಿದ್ರೆ ಕಾಪಿ ಮಾಡ್ದಾಗತ್ತೆ. ಮತ್ತು ಗೊತ್ತಿಲ್ಲ, ಆಮೇಲೆ ಹೇಳಿದ್ರೆ ಒಪ್ಪಾಗಿಲ್ಲ, ಶಿಷ್ಯ ಆಗಿಬಿಡ್ತಾರೆ. ಅದು ಬೇರೆ ಸಮಸ್ಯೆ. ಅಧಿಷ್ಠಾನ ಅನುಪಪತ್ತೇಶ್ಚ ಪೃಥಿವ್ಯಾಧ್ಯಧಿಷ್ಠಾನೇ ಸ್ಥಿತೋ ಹಿ ಕುಲಾಲಾದಿ ಕಾರ್ಯಂ ಕರೋತಿ ನಚಾಸ್ಯ ತದಸ್ತಿ. ಈಗ ಅಧಿಷ್ಠಾನ ಏನಪ್ಪ ಅಂತ ಪ್ರಶ್ನೆ. ಎಲ್ಲಿದ್ದಾರೆ ಈಗ? ವಿಷ್ಣುವಿಗೆ ಏನು ಬೇಕಿಲ್ಲ ಅಧಿಷ್ಠಾನ. ಯಾತಕ್ಕೆ? ಶ್ರೇಮಹಿಂ ನೀತಿ ಹೋವಾಚ. ತನ್ನನ್ನು ತಾನೇ ಅವಲಂಬಿಸಿ, ಯಾರೂ ಡಿಪೆಂಡ್ ಆಗಿಲ್ಲ. ಇವರಿಗೆ ಆ ಕಾನ್ಸೆಪ್ಟ್ ಗೊತ್ತಿಲ್ಲ. ಈಗ ಏನು ಮಾಡಬೇಕು ಅವರಿಗೆ? ಶಾಸ್ತ್ರ ಹೋಯ್ತಪ್ಪ, ಒಂದು ಇದಿಲ್ಲ, ಏನೋ ಶರೀರನೇ ಇಲ್ಲ ಸೃಷ್ಟಿ ಮಾಡಲಿಕ್ಕೆ. ಇನ್ನೊಂದು ದೋಷ ಏನಿದೆ ಅಂದರೆ ಇರ್ಲಿಕ್ಕೆ ಅವ್ರಿಗೆ ಜಾಗ ಬೇಕು ಫಸ್ಟು. ಅವರಿಗೆ ಜಾಗ ಇಲ್ಲ ಫಸ್ಟ್. ಅರ್ಥ ಆಯ್ತಾ? ಆದ್ದರಿಂದ ಸೃಷ್ಟಿ ಮಾಡೋ ಚಾನ್ಸೇ ಇಲ್ಲ. ಓಂ ಕರ್ಣವಚ್ಚೇನ್ನ ಭೋಗಾದಿಭ್ಯ ಓಂ ಇದಮೇವ ಜಗತ್ತಸ್ಯ ಕರ್ಣವಧಿಷ್ಠಾನಾದಿರೂಪಂ ನಿತ್ಯಶ್ಯಾಪಿ ಕಶ್ಚಿತ್ ಭಾವಾದಿಜ್ಯತಿ ಚೇನ್ನ ಭೋಗಾದಿ ಪ್ರಾಪ್ತಿ. ಇಲ್ಲ ಇಲ್ಲ, ಏನೋ ಒಂದು ಅಧಿಷ್ಠಾನ ಇದೆ ಅಂತ ಯಾಕೆ ಹೇಳಬಾರ್ದು? ಜಗತ್ತೇ ಅಧಿಷ್ಠಾನ ಅಂತ ಯಾಕೆ ಹೇಳಬಾರ್ದು ಅಂದರೆ ಹೇಳಕ್ಕೆ ಬರೋದಿಲ್ಲ. ಯಾಕೆ? ಭೋಗಾದಿಭ್ಯ. ಇಂಥ ಶರೀರದಿಂದ ಉತ್ಪತ್ತಿ ವಿನಾಶೋ ಸುಖ ದುಃಖ ಭೋಗಾಶ್ಚ ಪ್ರಾಪ್ಯಂತೆ ತದ್ಗತಃ. ಈ ಭೂಲೋಕದಲ್ಲಿ ಇದ್ದಾರೆ, ಈ ಜಗತ್ತಿನಲ್ಲಿ ಇದ್ದಾರೆ ಅಂತ ಹೇಳಿಬಿಟ್ರೆ ಅವರಿಗೆ ಸ್ವಂತ ದೇಹ ಇಲ್ಲ, ಜಗತ್ತಿನಲ್ಲಿದ್ದಾರೆ. ದೇರ್ಫೋರ್ ಏನಾಗುತ್ತೆ ಅವ್ರಿಗೀಗ? ಬಿಸಿಲಲ್ಲಿ ನಿಂತು ಅವ್ರಿಗೂ ಬಿಸಿಲು ತಾಕ್ಬೇಕಲ್ಲ. ಈ ಭೂಲೋಕದ ಸಂಪರ್ಕ ಬಂದ ತಕ್ಷಣ ಅವ್ರಿಗೆ ಏನಾಗಬೇಕೀಗ? ಬಂದುಬಿಟ್ಟು ಇದರ ವಿಕಾರಗಳೆಲ್ಲ ಅವ್ರಿಗೆ ಉಂಟಾಗಬೇಕಾಗತ್ತೆ. ಇವೆಲ್ಲ ಯೋಚನೆ ಮಾಡಬೇಕು. ಉಳಿದವರು ಯಾರು ಆಶ್ಚರ್ಯ ಅಪ್ರಾಕೃತ ಶರೀರ ಒಪ್ಪಿಲ್ಲ, ಯಾರು ಸ್ವಾತಂತ್ರ್ಯ ಒಪ್ಪಿಲ್ಲ, ಅವ್ರ ಮತಗಳೆಲ್ಲ ಹೇಗೆ ಪಟ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ.
ಓಂ ಅಂತವತ್ವಂ ಅಸರ್ವಜ್ಞತಾ ಚ ಅಂತವತ್ವಂ ಅಸರ್ವಜ್ಞತಾ ವಾ ದೇಹವತ್ವೇ ಅಂತವತ್ವ. ದೇಹ ಇದೆ ಅಂತ ಇದೆಲ್ಲ ಅವಾಯ್ಡ್ ಮಾಡೋಕ್ಕೆ ಏನು ಹೇಳ್ಬೇಕು ನೀವೀಗ? ದೇಹ ಇದೆ ಅಂತ ಹೋಗ್ಬೇಕು. ನಾಶ, ನಮಗೆ ದೇಹ ಇದೆ, ನಾಶ ಇದೆ, ಅವ್ರಿಗೂ ನಾಶ ಬರಲಿ ಅಂತ. ಅನ್ಯಥಾ ಜ್ಞಾನಾಭಾವ. ಯಾರಿಗೆ? ವಾಯುದೇವರ ಅಧಿಷ್ಠಾನ ಇಲ್ಲ, ಪರಮಾತ್ಮ ತಾನೇ ಅಧಿಷ್ಠಾನ. ವಾಯುದೇವರ ಅಧಿಷ್ಠಾನ ನಮ್ಮ ಪೂಜೆಗೋಸ್ಕರ ಅಷ್ಟೇ. ನಾವು ಪೂಜೆ ಮಾಡೋದಕ್ಕೋಸ್ಕರ ಅಧಿಷ್ಠಾನ ಮಾಡ್ಕೋಬೇಕೆ ಹೊರತು ದೇವರಿಗೇನು ಅವ್ರ ಪ್ರಶ್ನೆ ಏನು ಅಂದರೆ ವಾಯುದೇವರ ಅಧಿಷ್ಠಾನ ಅಂತ ಹೇಳಿದ್ದಾರೆ ಎಷ್ಟ ಕಡೆ. ಆದ್ದರಿಂದ ಅಧಿಷ್ಠಾನ ಇದೆ ಅಂತ ಹೇಳಿದರೆ ಹೇಳಬಾರ್ದು. ಹೇಳಿದರೆ ವಾಯುದೇವ್ರ ಡಿಪೆಂಡೆನ್ಸ್ ಬರುತ್ತೆ ದೇವರಿಗೆ, ಹೇಳಬಾರ್ದು. ನಮ್ಮ ಪೂಜೆ ನಮ್ಮ ಡಿಪೆಂಡೆನ್ಸ್ ಹೇಳ್ತಿದ್ದಾರೆ ಹೊರತು ಪೂಜೆಗೆ ಅಧಿಷ್ಠಾನ ಅಷ್ಟೇ, ಇರ್ಲಕ್ಕೆ ಅಧಿಷ್ಠಾನ ಅಲ್ಲ. ಅರ್ಥ ಆಯ್ತಾ? ಪೂಜ್ಯತೆ ಯುಜ್ಯತೆ ಇತ್ಯತೆಯನ್ನ ಭೋಗಾದಿ ಪ್ರಾಪ್ತಿ ಉತ್ಪತ್ತಿ ವಿನಾಶವು ಸುಖ ದುಃಖ ಭೋಗಾಶ್ಚ ಪ್ರಾಪ್ಯಂತೆ ತದ್ಗತಾಹ. ಭೂಮಿಗೆ ಸಂಬಂಧಪಟ್ಟಂಥ ಸುಖ ದುಃಖ ಏನೇನು ಬೇಕು ಎಲ್ಲ ಬಂದೈತಿ. ಬಿಸಿಲುಗಾಲಕ್ಕೆ ಹೋದಾಗ ಬೇರೋದೆಲ್ಲ ಚಳಿಗಾಲ ನಡುತ್ತಾನೆ, ಯಾಕೆಂದ್ರೆ ಸಂಬಂಧ ಬಂದೋಯ್ತು ಅವನಿಗೀಗ. ತಾನು ಬೇರೆ ಶರೀರ ಇಲ್ಲ, ಬೇರೆ ಈ ಶರೀರಕ್ಕೆ ಬಂದಾಗಿಲ್ಲ, ಅವೆಲ್ಲ ಶುರುವಾಯಿತು ಎಫೆಕ್ಟ್ ಆಗಿ. ಓಂ ಅಂತವತ್ವ ಅಸಜ್ಞತಾ ಅಸರ್ವಜ್ಞತಾ ವಾ ಓಂ. ಜೊತೆಗೆ ಅಂತವತ್ವ ಬರಬೇಕು, ದೇಹವಿದ್ದಲ್ಲಿ ನಾಶ ಇರಬೇಕು, ಇಲ್ಲದ ಹೋದ್ರೆ ಜ್ಞಾನನೇ ಇಲ್ಲ. ಶರೀರಿನ ಏವಹಿ ಜ್ಞಾನೋತ್ಪತ್ತಿ ದೃಷ್ಟ. ಜ್ಞಾನ ಇದೆ ಯಾರಿಗೆ ತೋರಿಸ್ತಾರೆ? ಯಾರು? ದೇವದತ್ತ. ಶರೀರ ಇದೆ ಅವರಿಗೆ. ಇವರಿಗೆ ಜ್ಞಾನ ಒಪ್ಪೋದಾದರೆ ಶರೀರ ಬರಬೇಕು, ಇಲ್ಲದವ್ರಿಗೆ ಜ್ಞಾನನೇ ಇಲ್ಲ. ತಮಗೆ ಜ್ಞಾನ ಸೃಷ್ಟಿ ಏನು ಮಾಡ್ತಾರೆ? ಆದ್ದರಿಂದ ಅದು ಇಲ್ಲ. ಅದು ಈಗ ಒಪ್ಪಿದ್ರು ಒಂದು ಕಷ್ಟ, ಬಿಟ್ಟರು ಒಂದು ಕಷ್ಟ. ಅದೇನಂತಾರೆ? ಉಭಯತಃ ಪಾಶಾರಜ್ಜು ಅಂತ ಕರೀತಾರೆ. ಉಭಯತಃ ಪಾಶಾರಜ್ಜು ಅಂದರೆ ಏನು? ಎರಡು ಕಡೆ ಕಟ್ಟಬೇಕು. ಒಂದು ಕಡೆ ಯಾರಿದ್ರೆ ಬಿಚ್ಚಬಹುದು, ಎರಡು ಕಡೆ ಟೈಟ್ ಇದ್ದಾಗ ಅವ್ರು ಈ ಕಡೆ ಹೋಗಿಲ್ಲ ಆ ಕಡೆ ಹೋಗಿ ಸಿಕ್ಕಾಕೊಂಡ್ಬಿಡ್ತಾನೆ ಅಂತ. ಸರ್ವೇ ವಿರೋಧ ಶ್ರುತೇ ವಿಷ್ಣುಸ್ತು ಶ್ರುತೈವ ಸರ್ವೇ ವಿರೋಧ ಪರಿವೃತ. ವಿಷ್ಣುವಿಗೆ ಹೇಗೆ ಹೇಳ್ತೀವಿ ಅಂತ ಕೇಳಿದರೆ ಹೇಳಾಗಿಲ್ಲ. ಉತ್ತರ ಶ್ರುತಿನೇ ಉತ್ತರ ಕೊಟ್ಬಿಡಿ. ಪ್ರಶ್ನೆ ಹಾಕ್ಕೊಂಡಿದ್ದೆ, ಬಿಟ್ಟು ಅಧಿಷ್ಠಾನ ಯಾವುದು ಅಂತ ಪ್ರಶ್ನೆ ಹಾಕ್ಕೊಂಡು ಶ್ವೇ ಮಹಿಮ್ರೀತಿ ಹೋವಾಚ. ತನ್ನ ತಾನೇ ಇದ್ದಾನೆ, ಏನು ಬೇಕಿಲ್ಲ ಅಂತ ಹೇಳ್ತಾನೆ. ಶರೀರ ಬೇಕಾ? ಅಪರಾಧ ಶರೀರ ಅಂತ ಹೇಳ್ತಾರೆ. ಜ್ಞಾನ ಬೇಕೋ? ಜ್ಞಾನ ಇದೆ. ಸೊ ನಿಮಗೆ ಶ್ರುತಿನೇ ಹೇಳಾಗಿಲ್ಲ, ಶ್ರುತಿ ಒಪ್ಪಿಲ್ಲ ಅವರು, ಶ್ರುತಿನ ಕೋಟ್ ಮಾಡಾಗಿಲ್ಲ ಅವರು. ಕೋಟ್ ಮಾಡಿದ್ರೆ ಏನಾಗುತ್ತದೋ ವೈದಿಕರಾಗಿ ಬಿಡ್ತಾರೆ. ವೇದ ವಿರೋಧಿಗಳು ಆ್ಯಕ್ಚುಲಿ ಪಾಶುಪತ್ರರು ವೇದ ಒಪ್ಪೋದಿಲ್ಲ ಅವರು. ಇತ್ತೀಚೆಗೆ ಒಪ್ತಾರೆ, ಯಾಕಂದರೆ ಒಪ್ಪೋರು ಪಜಿತ ಆಗತ್ತೆ ಅಂತ ಏನು ಮಾಡಿದರು? ಒಪ್ಕೊಂಡ್ಬಿಟ್ರು. ಮೂಲತಃ ಅವ್ರು ಒಪ್ಪೋದಿಲ್ಲ ಪಾಶುಪತ. ಪ್ರೇರಣ ಏವ ತದಾ ಯದಾತ್ಮಕೋ ಭಗವಾನ್ ತದಾತ್ಮಿಕಾ ವ್ಯಕ್ತಿ ಕಿಮಾತ್ಮಕೋ ಭಗವಾನ್ ಜ್ಞಾನಾತ್ಮಕ ಐಶ್ವರ್ಯಾತ್ಮಕ ಶಕ್ತ್ಯಾತ್ಮಕ ಇತಿ. ದೇವರಿಗೆ ಏನಂತ ಎಲ್ಲ ಅವನಲ್ಲೇ ಇದೆ ಅಂತ ನಮ್ಮ ಶ್ರುತಿ ಹೇಳಿಬಿಟ್ಟಿದೆ. ಶ್ರುತಿಯಿಂದನೇ ವಿರೋಧ ಪರಿಹಾರವಾಗಿದೆ ವಿಷ್ಣು ಪಕ್ಷದಲ್ಲಿ ಅಂತ ಹೇಳಿದರು. ಶ್ರುತಿಗಳು ಯಾವುದು ಅಂದರೆ ಕೋಟ್ ಮಾಡ್ತಾರೆ. ಯದಾತ್ಮಕೋ ಭಗವಾನ್ ತದಾತ್ಮಿಕಾ ವ್ಯಕ್ತಿ, ಯಾವುದರಿಂದ ಪರಮಾತ್ಮ ಸ್ವರೂಪವಾಗಿದ್ದಾನೋ ಅದನ್ನೇ ವ್ಯಕ್ತಿ ಮಾಡ್ತಾನೆ. ಕಿಮಾತ್ಮಕೋ ಭಗವಾನ್, ಭಗವಂತ ಯಾವ ಸ್ವರೂಪದವನು ಅಂದರೆ ಜ್ಞಾನಾತ್ಮಕ ಐಶ್ವರ್ಯಾತ್ಮಕ ಶಕ್ತ್ಯಾತ್ಮಕ ಅಂತಿರೋದ್ರಿಂದ ಸಮಸ್ಯೆ ಬರಲಿಲ್ಲ. ಅವರು ಸಾಕಾರಣವೂ ಅಲ್ಲ, ಇದೂ ಅಲ್ಲ, ಜ್ಞಾನ ಇರೋಣೂ ಅಲ್ಲ, ಸೃಷ್ಟಿ ಮಾಡ್ತಾನೆ. ಅದೇ ಸೃಷ್ಟಿ ಮಾಡ್ತಾನೆ. ಬುದ್ಧಿ ಮನೋಂಗ ಪ್ರತ್ಯಂಗ ವರ್ತಾಂ ಭಗವತೋ ಲಕ್ಷಯಾಮಹೇ. ಬುದ್ಧಿಮಾನ್ ಮನೋಮಾನ್ ಅಂಗ ಪ್ರತ್ಯಂಗವಾನ್ ನೀತಿ. ಭಗವಂತನಿಗೆ ಮನಸ್ಸಿದೆ, ಬುದ್ಧಿ ಇದೆ, ಎಲ್ಲ ಇದೆ, ಒಪ್ಕೊಂಡ್ಬಿಟ್ಟಿದ್ದೆ ನಾವು. ಅದರ ಸಮಸ್ಯೆನೇ ಇದೆ. ಸದ್ದೇಹ ಸುಖಗಂಧಶ್ಚ ಜ್ಞಾನಭಾ ಸತ್ಪರಾಕ್ರಮ. ಮತ್ತು ವಿಷ್ಣುವಿಗೂ ದೋಷಗಳು ಬರಲಿ ಅಂದರೆ ಸದ್ದೇಹ, ಇಂಥ ದೇಹ ಅಲ್ಲ ಪರಮಾತ್ಮನ, ಅಪ್ರಾಕೃತ ದೇಹ. ಸುಖಗಂಧಶ್ಚ, ಇಂಥ ವಾಸನೆ ಇಲ್ಲ ಪರಮಾತ್ಮನದು, ಸುಖಗಂಧ ಸ್ವರೂಪದ ಗಂಧ. ಜ್ಞಾನಭಾ, ಜ್ಞಾನಪ್ರಕಾಶ, ಸತ್ಯಪರಾಕ್ರಮ, ಇವೆಲ್ಲ ಇರೋದರಿಂದ ವಿಷ್ಣುವಿನ ದೋಷಗಳೇ ಇಲ್ಲ. ಜ್ಞಾನಕ್ಕೆ ಜ್ಞಾನ, ಸುಖಕ್ಕೆ ಸುಖ. ಸವಿಷ್ಣು ಪರಮಾಕ್ಷರ ಇತ್ಯಾದಿ ರೂಪ. ವಿಷ್ಣು ಏನಾಗಿದ್ದಾನೆ? ಪರಮಾಕ್ಷರನಾಗಿರೋದ್ರಿಂದ ಯಾವ ಸಮಸ್ಯೆನೂ ಇಲ್ಲ. ಅದು ಯಾವ ವೇದ ಒಪ್ಪಿದ್ದೇವೆ, ವೇದವನ್ನೇ ಆಧಾರ ಕೊಡ್ತೀವಿ ನಾವು. ಈ ವೇದ ಒಪ್ಪೇ ಇಲ್ಲ ನೀವೀಗ, ಅದನ್ನು ನಮ್ಮ ಉತ್ತರ ನೀವು ಕೊಡಕ್ಕೆ ಬರೋದಿಲ್ಲ. ಶಕ್ತಿ ಪಕ್ಷಂ ದೂರ ಅಲ್ಲಿ ಪಾಶುಪತ ನಿರಾಕರಣೆ ಮುಗಿದೋದು. ಇನ್ನು ಉಳಿದಿದ್ದು ಯಾವುದಿದೆ? ಶಕ್ತಿ ಪಕ್ಷ ಇದೆ. ಶಕ್ತಿ ಪಕ್ಷದಲ್ಲಿ ಆ ಷಣ್ಮತಗಳಲ್ಲಿ ಯಾವ ಮತ ಸೇರಿದೆ? ಅದು ಶಾಕ್ತ ಮತ, ಅದು ಸೇರಿಬಿಟ್ಟಿದೆ. ಮತ್ತೆ ಪ್ರತ್ಯೇಕ ಹೇಳ್ತೇನೆ ಅಂದರೆ ಅಡಿಷನಲ್ ದೋಷ ಇದೆ, ಅದನ್ನು ಹೇಳ್ತೇವೆ ಅಂತ ಹೇಳೋದು. ಅದು ಎಕ್ಸ್ಟ್ರಾ ದೋಷ ಬೇರೆ ಇದೆ ಅವರಿಗೆ, ಅದನ್ನು ಹೇಳೋದು ನಾಳೆ. ಸಾಧ್ಯ ಇಲ್ಲ ಅಂತ ಮುಂದೆ ಹೇಳ್ತಾ ಅದು ಹೊಸದು ಅಡಿಷನಲ್ ದೋಷ. ಒಪ್ಪಿದ್ಮೇಲೆ ಇವೆಲ್ಲ ಮತ್ತೆ ಅಕಸ್ಮಾತ್ ಒಪ್ಪಿದ್ರು ಅವೆಲ್ಲ ಅಡಿಷನಲ್ ಇದೆ ಅವ್ರಿಗೆ. ಯಾಕೆ ನಾನು ನಮ್ಮನ್ನು ಪ್ರಶ್ನೆ ಮಾಡ್ತಾನೆ, ನಿಮ್ಮ ವಿಷ್ಣು ಹೇಗಾಗಲ್ವೇ ಅಂತ ಕೇಳಿದರೆ ನಮ್ಮ ವಿಷ್ಣು ವೇದದ ವಿಷ್ಣು.
ಅಯ್ಯೋ ಹಾಗಲ್ಲ, ನೀನು ವಿಷ್ಣುನ ಒಪ್ಪಲ್ಲ ಅಂತ ಹೇಳಿದ್ದೆ, ನಾವು ಒಪ್ಪಿ ಮಾತಾಡ್ತಿದ್ದೇವೆ. ನಾವು ನಿಮ್ಮ ಪ್ರಕಾರ ಕೂಡ ಅವ್ರ ಪ್ರಶ್ನೆ ಏನಂದರೆ ವೇದ ಒಪ್ಪಿದವ್ರಿಗೆ ವೇದ ಯಾಕೆ ಕೊಟ್ಟು ಮಾಡಬೇಕು ಅಂತೇಳಿ. ಹಾಗಲ್ಲ, ಅವನು ವೇದ ಒಪ್ಪಿದ, ಅವನ ಮತ ಖಂಡನೆ ಮಾಡಬೇಕಾದ್ರೆ ಅವನು ಒಪ್ಪಿದ ಸೋರ್ಸನ್ನು ನಾವು ಕೊಟ್ವಿ. ನಿಮ್ಮ ಮತಕ್ಕೆ ಸರಿ ಹೋಗಲ್ಲ. ನಮ್ಮ ಮತ ನಾವು ಒಪ್ಪಿರೋ ಪ್ರಮಾಣ ಪ್ರಕಾರ ಸರಿ ಇದೆ, ನೀವು ನಿಮ್ಮ ಪ್ರಕಾರನೇ ಸರಿ ಇಲ್ಲ. ನೀವು ಕೊಡೋ ಪ್ರಮಾಣಕ್ಕೆ ಅಗೇನೆಸ್ಟ್ ಇದೆ ಅಂತ. ನಮ್ಮದೇನಾಗಿದೆ, ನೀವು 2 ವರ್ಷ ಆಮೇಲೆ ಇಲ್ಲೇ ಇಲ್ಲ. ನಾವು ಯಾವ ಡಾಕ್ಯುಮೆಂಟ್ ಕೊಟ್ಟಿದ್ದೇವೋ ಡಾಕ್ಯುಮೆಂಟ್ಲಿ ಎಕ್ಸ್ಪ್ಲನೇಷನ್ ಇದೆ. ಇದು ಕೊಡೋ ಡಾಕ್ಯುಮೆಂಟ್ ಏನಿಲ್ಲ, ಫಸ್ಟ್ ಆಫ್ ಆಲ್ ಇನ್ವ್ಯಾಲಿಡ್, ಸೆಕೆಂಡ್ ಕಾಂಟ್ರಡಿಕ್ಟರಿ. ಅದು ಬೇರೆ ಇನ್ವ್ಯಾಲಿಡ್ ಡಾಕ್ಯುಮೆಂಟ್, ಕಾಂಟ್ರಡಿಕ್ಟರಿ ಡಾಕ್ಯುಮೆಂಟ್. ಅವ್ರು ಕೊಟ್ಟಿದ್ದು ಬೇರೆ ಯಾವ್ದು ಆಗೋದೇ ಇಲ್ಲ ಅಂತ ಡಾಕ್ಯುಮೆಂಟ್ ಕೊಡ್ತೀಯ. ಆದ್ದರಿಂದ ವೇದ ಕೊಟ್ಟು ಮಾಡಿದ್ದೆ, ಅದಕ್ಕೋಸ್ಕರ ಮಾತಿದೆ. ನಮ್ಮ ಮತ ಸ್ಥಾಪನೆ ಯಾವಾಗ ಏನು ಕೊಡಬೇಕು, ನಾವು ಒಪ್ಪಿರೋ ಪ್ರಮಾಣ ಕೊಡಬೇಕು. ಪರಮತ ಖಂಡನೆ ಏನು ಮಾಡಬೇಕು, ಅವರು ಒಪ್ಪಿರೋ ಪ್ರಮಾಣ ಕೊಡಬೇಕು. ಅರ್ಥ ಆಯ್ತಾ? ನಮ್ಮಿಂದ ನೀವು ಒಪ್ಪಿಲ್ಲ ನಾವು ಒಪ್ಪಿಲ್ಲ ಅಂದ್ಬಿಡ್ತಾರೆ. ಅವ್ರ ಅದಕ್ಕೆ ಸನ್ಯಾಯೈ ಸಾಧನಂ ಕಾರ್ಯಂ ಪರನ್ಯಾಯೈಶ್ಚ ದೂಷಣಂ. ನಾವು ಒಪ್ಪಿರೋ ನ್ಯಾಯದಿಂದ ನಮ್ಮ ಮತ ಸ್ಥಾಪನೆ ಮಾಡಬೇಕು, ಪರ ಒಪ್ಪಿರೋ ಮಾತನ್ನು ಅವ್ರ ಮತ ಖಂಡನೆ ಮಾಡಬೇಕು. ಇವನ್ ಅಕಾರ್ಡಿಂಗ್ ಟು ಯುವರ್ ಓನ್ ಟೆಸ್ಟಿಮನಿ ಏನಾಗುತ್ತೆ, ಅಗೇನೆಸ್ಟ್ ಇದೆ. ಆದ್ದರಿಂದ ಹಾಗೆ ಇದೆಲ್ಲ ನೆನಪಿಡ್ಬೇಕು. ಇಲ್ಲವ್ರು ಏನಾಗುತ್ತೆ, ನಮ್ಮ ಪ್ರಕಾರ ಅದು ಏನು ಸಮಸ್ಯೆ. ನಂಬರ್ ಸರಿ, ನಿಂಬಸ್ ಕೆಟ್ಟಿದೆ ಅಂತ ಹೇಳಿ ನಂಬರ್ ಸರಿ ಇದೆ ಅಂತ ಹೇಳಿದ್ರೆ ಹಾಗೋ ಹಾಗೆ. ನಮ್ಮದು ನಿಮಗೆ ಬ್ರೇಕ್ ಇಲ್ಲ, ನಿಮ್ಗೆ ಬ್ರೇಕ್ ಇದೆ ಅಂತ.